ಎಲ್ಲ ಸಮಸ್ಯೆದ ಮೂಲನೇ 140 ವರ್ಷದ ಕಾಂಗ್ರೆಸ್. ಅದು ಸಮಸ್ಯೆಗಳು ಬಗೆಹರಿಸಕ್ ಆಗದೆ ಇರೋದ್ರಿಂದಾನೇ 1925ನಲ್ಲಿ RSS ಶುರುವಾಯಿತು. ಪ್ರಿಯಾಂಕ್ ಖರ್ಗೆ ಬಹಳ ದೊಡ್ಡದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಯಾವತ್ತೂ ಕಾಂಗ್ರೆಸ್ ಒಪ್ಪಿಲ್ಲ, ನಂಬಿಲ್ಲ. ನಿಮ್ಮ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಇದ್ದಿದ್ದೆಲ್ಲ ತಪ್ಪುಗಳು ಅವ್ರ ಮೇಲೆ ತಪ್ಪು ಹಾಕಿ ಪ್ರತಿದಿನನೂ ಅವ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡ್ಕೊಂಡು ಅವ್ರನ್ನೇ ಫೋಕಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಪ್ರಯಾರಿಟೀಸ್ ತಪ್ಪಿದೆ ಅಂತ ನನಗೆ ಕಾಣಿಸ್ತದೆ. ನಿಮ್ಮಂತವ್ರು ಬರೀ ಬಣ್ಣದ ಮಾತಾಡದೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಾಮಾಣಿಕವಾಗಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋಕೆ ಒಂದು ಗಟ್ಟಿಯಾದ ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು, ನಿಮ್ ಪಕ್ಷಕ್ಕೂ ಒಳ್ಳೇದು, ನಿಮಗೂ ಒಳ್ಳೇದು. ನಾವು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಅವ್ರು ಏನೇನ್ ಮಾಡ್ಕೊಂಡ್ ಬರ್ತಾ ಇದಾರೆ, ಅದಕ್ಕಿಂತ ಮುಂಚೆ ಅವ್ರ ಮಿನಿಸ್ಟರ್ ಆಗಿ ಏನೇನ್ ಮಾಡ್ಕೊಂಡ್ ಬಂದಿದ್ದಾರೆ, ಯಾರನ್ನ ಫೋಕಸ್ ಮಾಡಿದ್ರೆ ಅಂತ ಗಮನ ನೋಡ್ತಾ ಇದೀವಿ. ನಾವೆಲ್ಲ ರಾಜ್ಯನೂ ಗಮನಿಸ್ತಾ ಇದೆ, ದೇಶನೂ ಗಮನಿಸ್ತಾ ಇದೆ. ಇದ್ರಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಹೌದು, ಹಿ ಇಸ್ acting firmly, he's acting strongly, and he's being a active home minister. ಬಟ್ ನನಗೆ ಏನು ಕಾಣಿಸ್ತಾ ಇದೆ ಅಂದರೆ, ಒಂದು ಸಂಸ್ಥೆ ಮೇಲೆ ಎಲ್ಲ ರೀತಿ ಫೋಕಸ್ಸು, ಟಾರ್ಗೆಟಿಂಗು, ಗುರಿಯಾಗಿ ಅದನ್ನು ಒಂದು ರೀತಿ ಇದ್ದಿದ್ದ ಸಮಸ್ಯೆಗಳು ಎಲ್ಲ ದೇಶದಲ್ಲಿ ಆ ಒಂದು ಸಂಸ್ಥೆ RSS ಸಂಸ್ಥೆ ಮೇಲೆ ಎಲ್ಲ ರೀತಿ ಅವ್ರ ಮೇಲೆ ಹೊಣೆ ಆಗ್ತಾ ಇದೆ, ಅವ್ರ ಮೇಲೆ ತಪ್ಪು ಆಗ್ತಾ ಇದೆ. ಹಾಗೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೆ ಇವತ್ತು ನೋಂದಣಿ ಆಗಬೇಕು, RSS ನೋಂದಣಿ ಆಗಬೇಕು. ಎಲ್ಲ ಸಂಸ್ಥೆಗಳು ಕೂಡ ಅದು 100 ವರ್ಷದ ಹಳೇದಾಗಿರ್ಬೋದು, ಹೊಸದಾಗಿರ್ಬೋದು, ಅವರು ರಿಜಿಸ್ಟರ್ ಆಗೋದು ಬೇಕಿದೆ. ಬಟ್ ನೀವು ಹೋಮ್ ಮಿನಿಸ್ಟರ್ ಆಗಬೇಕು ಅಂದರೆ ಯು ಮಸ್ಟ್ ವರ್ಕ್ ಫಾರ್ ದ ಬೆನಿಫಿಟ್ ಆಫ್ ದ ಸ್ಟೇಟ್. ನೀವು ನಿಮ್ಮ ಪೊಲಿಟಿಕಲ್ ಬೆನಿಫಿಟ್ಗೋಸ್ಕರ, ನಿಮ್ಮ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಒಂದು ನಿಮ್ಮ ವಿರೋಧಿಗಳನ್ನು ಇದ್ದಿದ್ದೆಲ್ಲ ತಪ್ಪುಗಳು ಅವ್ರ ಮೇಲೆ ತಪ್ಪು ಹಾಕಿ ಪ್ರತಿದಿನನೂ ಅವ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡ್ಕೊಂಡು ಅವ್ರನ್ನೇ ಫೋಕಸ್ ಮಾಡ್ತೀರಾ ಅಂದರೆ ನಿಮಗೆ ನಿಮ್ಮ ಪ್ರಯಾರಿಟೀಸ್ ತಪ್ಪಿದೆ ಅಂತ ನನಗೆ ಕಾಣಿಸುತ್ತೆ. ನಮ್ಮ ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ಈ ವ್ಯವಸ್ಥೆನೇ ಭಾಳ ಸಮಸ್ಯೆದಲ್ಲಿದೆ. ಭಾಳ ಒಂದು ರೀತಿ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ತುಂಬಿ ತುಳುಕ್ತಾ ಇದೆ. ಈ ವ್ಯವಸ್ಥೆನಲ್ಲಿ ವಿ ನೀಡ್ ಅ ಹೋಮ್ ಮಿನಿಸ್ಟರ್ ಹೂ ಫೋಕಸಸ್ ಆನ್ ಆಲ್ ಸಮಸ್ಯೆಗಳಿಗೆ ಬಗೆಹರಿಸೋದು ಹೊರತು ನಿಮ್ಮ ರಾಜಕೀಯ ಪ್ರತಿಸ್ಪರ್ಧೆ ಮಾತ್ರ ಎಲ್ಲ ಸಮಸ್ಯೆಗಳು ಮೂಲ ಅಂತ ನೋಡೋಕ್ಕಾಗಲ್ಲ. ನಿಜ ಹೇಳಬೇಕು ಅಂದರೆ ಎಲ್ಲ ಸಮಸ್ಯೆದ ಮೂಲನೇ 140 ವರ್ಷದ ಕಾಂಗ್ರೆಸ್ಸೇ ನಮಗೆ ಇವತ್ತಿನ ದಿನ 140 ವರ್ಷಗಳಿಂದ ಶುರುವಾಗಿ ಅದು ಸಮಸ್ಯೆಗಳು ಬಗೆಹರಿಸಕ್ಕೆ ಆಗದೆ ಇರೋದ್ರಿಂದನೇ 1925ನಲ್ಲಿ RSS ಶುರುವಾಯಿತು, ಬಲಪಂಥಿ, ಎಡಪಂಥಿ, ಕಮ್ಯುನಿಸ್ಟ್ ಶುರುವಾಯಿತು, ಮತ್ತು CPI ಆ ಥರ ಪಕ್ಷಗಳು, ಮತ್ತು ನಮ್ಮ ಸತ್ಯಪಂಥ, ಅಂಬೇಡ್ಕರ್, ಪೆರಿಯಾರಿನ ಸಮಾಜದ ಪರಿಕಲ್ಪನೆಯೂ ಅದೇ 1925ನಲ್ಲಿ ಭಾಳ ಗಟ್ಟಿಯಾಗಿ ಶುರುವಾಯಿತು. ಸೊ ಇವೆಲ್ಲ ಶುರುವಾಗಿದ್ದು ಕಾಂಗ್ರೆಸ್ಸಿನ ಲೋಪದೋಷಗಳಿಂದ, ಕಾಂಗ್ರೆಸ್ಸಿನ ಒಂದು ರೀತಿ ಸಮಸ್ಯೆಗಳನ್ನ ಬಗೆಹರಿಸೋಕ್ಕಾಗದೆ, ಕಾಂಗ್ರೆಸ್ಸು ಕೂಡ ಅವರವ್ರ ವೈಯಕ್ತಿಕ ಲಾಭಕ್ಕೋಸ್ಕರ ಮಾಡಿರೋದ್ರಿಂದ. ಸೊ ಅದನ್ನು ಅರ್ಥ ಮಾಡಿಕೊಂಡು, ಇತಿಹಾಸ ತಿಳ್ಕೊಂಡು, ಇತಿಹಾಸನ ಅರ್ಥೈಸ್ಕೊಂಡು, ಪ್ರಿಯಾಂಕ್ ಖರ್ಗೆ ಭಾಳ ದೊಡ್ಡದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳ್ತಾರೆ. ನಾವು ನಿಜವಾಗ್ಲೂ ಅಂಬೇಡ್ಕರ್ ಅವರು ಯಾವತ್ತೂ ಕಾಂಗ್ರೆಸ್ನ ಒಪ್ಪಿಲ್ಲ, ನಂಬಿಲ್ಲ. ತಂದೆ ಪೆರಿಯಾರ್ ಯಾವತ್ತೂ ಕಾಂಗ್ರೆಸ್ಸನ್ನು ಒಪ್ಪಿಲ್ಲ, ನಂಬಿಲ್ಲ, ಅವ್ರ ಸತ್ಯ ಗೊತ್ತಾದ್ಮೇಲೆ. ಸೊ ನಮಗೆ ನಿಮ್ಮಂಥವ್ರು ಬರೀ ಬಣ್ಣದ ಮಾತಾಡದೆ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಭಾಳ ಮುಖ್ಯವಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ಸಂಸ್ಥೆ ಫೋಕಸ್ ಮಾಡದೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಒಂದು ಗಟ್ಟಿಯಾದ ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ರೆ ರಾಜ್ಯಕ್ಕೂ ಒಳ್ಳೇದು, ನಿಮ್ಮ ಪಕ್ಷಕ್ಕೂ ಒಳ್ಳೇದು, ನಿಮಗೂ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಇವಾಗ RSS ಅವರು ಇದನ್ನ ಸಂಘಟನೆ ನೋಂದಣಿ ಮಾಡ್ಕೊಳ್ತಲ್ಲ, ಅವ್ರು ನೋಂದಣಿ ಮಾಡ್ಕೊಳ್ಳದೆ ಇರೋಕ್ಕೆ ಕಾರಣ ಏನಿರ್ಬೋದು? ಅದು ಎಷ್ಟರ ಮಟ್ಟಿಗೆ ಸರಿ ಸರ್ ನೋಂದಣಿ ಮಾಡ್ಕೊಳ್ಳದೆ ಇರೋದು? RSS ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ. ನಮಗೆ ಯಾವ ಸಂಸ್ಥೆನೂ ಕೂಡ ಇಸ್ ನಾಟ್ ಅಬವ್ ದ ಲಾ, ಇಸ್ ನಾಟ್ ಅಬವ್ ಕಾನೂನು. ಯಾವ ಸಂಸ್ಥೆನೂ ಆಗಿರ್ಬೋದು, ಅವರು ಒಂದು ರೀತಿ ನೋಂದಣಿ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು RSS ಆಗಿರ್ಬೋದು ಅಥವಾ ಯಾವುದೇ ಆರ್ಗನೈಸೇಷನ್ ಆಗಿರ್ಬೋದು, ಅವ್ರ ಮೇಲೆ ದಿಟ್ಟವಾದ ಕ್ರಮ ತಗೊಂಡು ಅದನ್ನು ಮಾಡಿಸ್ಬೇಕು. ಆದರೆ ಆ ಒಂದು ಸಂಸ್ಥೆನೇ ಎಲ್ಲದಕ್ಕೂ ಸಮಸ್ಯೆ ಅಂತ ಹೇಳಿದ್ರೆ ನೀವೆಲ್ಲೋ ಒಂದು ಕಡೆ ರಾಜ್ಯದ ಎಲ್ಲ ಸಮಸ್ಯೆಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿಲ್ಲ, ಮತ್ತು ನೀವು ಕೂಡ ನಿಮ್ಮ ಪ್ರತಿಸ್ಪರ್ಧಿನ ಒಂದು ರೀತಿ ಟಾರ್ಗೆಟ್ ಮಾಡಿ ಗುರಿಯಾಗಿ ಮಾಡ್ತಿರೋದನ್ನು ಒಪ್ಪಲ್ಲ. ಬಟ್ RSS ನೋಂದಣಿ ಆಗಬೇಕು. ನನಗೂ ಕೂಡ ನಾವು ಇದನ್ನು ಸ್ಪೆಷಲ್ ಬೆನಿಫಿಟ್ಸ್ ಕೊಡೋಕ್ಕಾಗಲ್ಲ ಯಾವುದೇ ಒಂದು ಸಂಸ್ಥೆಗೆ. ಯಾವುದೇ ಒಂದು ಸಂಸ್ಥೆನೂ ಕೂಡ ಒಂದು ರಾಜ್ಯದಲ್ಲಿ, ದೇಶದ ಸಂಸ್ಥೆ ಅಂದಾಗ ಅವರು ಕೂಡ ದೇ ಮಸ್ಟ್ ಫಾಲೋ ದ ಪ್ರೋಟೋಕಾಲ್, ದೇ ಮಸ್ಟ್ ಫಾಲೋ ದ ರೂಲ್ಸ್. ಆ್ಯಂಡ್ ಆ ರೂಲ್ಸನ್ನು ಫಾಲೋ ಮಾಡ್ಕೊಂಡು ಅವರು ಕೂಡ ಕೆಲಸ ಮಾಡಬೇಕು. ನಮಗೆ ನಿಜವಾಗ್ಲೂ ಅವ್ರು ಯಾಕೆ ನೋಂದಣಿ ಆಗಿಲ್ಲ ಅಂತ ಅವರೇ ಉತ್ತರ ಕೊಡಬೇಕು. ಅವ್ರು ನಿಜವಾಗ್ಲೂ ನನ್ನ ಕಣ್ಣಲ್ಲಿ ಅವ್ರು ಇವತ್ತಿಗೂ ಯಾವುದೇ ಒಂದು ಸ್ಪಷ್ಟವಾದ ಅದಕ್ಕೆ ಒಂದು ರೀತಿ ಯಾಕೆ ನೋಂದಣಿ ಆಗಿಲ್ಲ ಅಂತ ಒಂದು ಕಾರಣ ಕೊಟ್ಟಿರೋದು ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ RSS ಕಾರ್ಯಕ್ರಮಗಳಾಗಿರ್ಬೋದು, ಪಥಸಂಚಲನಗಳಾಗಿರ್ಬೋದು, ಪರ್ಮಿಷನ್ ತಗೊಳ್ಳೋಕೆ ಏನು ಪ್ರಾಬ್ಲಮ್ ಅಂತ ಸರ್ ಅವರಿಗೆ? ಖಂಡಿತ ನೀವು ಪ್ರಿಯಾಂಕ್ ಖರ್ಗೆನೂ ಹೇಳಿದ್ದಾರೆ, ನೀವು ನೀವು ಒಂದು ರೀತಿ ಪಬ್ಲಿಕ್ಕಲ್ಲಿ ಮಾಡಿದಾಗ ನೀವು ಪರ್ಮಿಷನ್ ತಗೋಬೇಕು. ನೀವು ಒಂದು ಪ್ರೈವೇಟಲ್ಲಿ ಮಾಡಿದಾಗ ನಿಮಗೆ ಒಂದು ರೀತಿ ಯು ಹ್ಯಾವ್ ದ ರೈಟ್ ಟು ಡೂ ಇಟ್ ಅನ್ ಪ್ರೈವೇಟ್ ಏರಿಯಾಸ್ ಅಂತ ಹೇಳಿದ್ದಾರೆ. ನಮಗೆ ದ ಥಿಂಗ್ ಇಸ್ RSS ಒಬ್ಬರೇ ಅಲ್ಲ, ಯಾರೇ ಸಾರ್ವಜನಿಕವಾಗಿ ಒಂದು ರೀತಿ ಒಂದು ಕಾರ್ಯಕ್ರಮ ಮಾಡಿದ್ರೆ, ಯಾರೇ ಸಾರ್ವಜನಿಕವಾಗಿ ಒಂದು ರೀತಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಿದ್ರೆ ಅವರೆಲ್ಲರೂ ಕೂಡ ಪರ್ಮಿಷನ್ ತಗೋಬೇಕು ಅನ್ನೋದು ನಮ್ಮ ವಾದ ಇದೆ. ಅದು ಕಾನೂನಾತ್ಮಕವಾಗಿದೆ. ಸೊ
RSS, if it thinks it is above the law, if it is think it is like ನಾವೇ ಒಂದು ರೀತಿ 38% ದೇಶದಲ್ಲಿ ನಾವು ಒಂದು ರೀತಿ ವೋಟ್ ತೊಗೊತಾ ಇದೀವಿ, ನಾವು ಏನು ಮಾಡಿದ್ರು ಸರಿನೇ ಅಂದರೆ ಅದು ಖಂಡಿತ ಅದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ. ಅದು RSSಗೂ ಕೆಟ್ಟ ಹೆಸರು, ಅದು ಭಾರತದ ಒಂದು ಕಾನೂನಿನ ಸುವ್ಯವಸ್ಥೆಗೆ ನೀವು ಗೌರವ ಕೊಡದೇನಂಗೆ ಕಾಣುತ್ತೆ. ಸೊ ಅದು ಆಗಬಾರ್ದು. ಬಟ್ ನಮಗೆ RSS ಒಬ್ಬರನ್ನೇ ಎಲ್ಲದಕ್ಕೂ ಸಮಸ್ಯೆಗಳು ಅಂತ ನೋಡಿದೆ ನಾವು ಓವರ್ ಆಲ್ ಯಾರೇ ಒಂದು ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅವ್ರದ್ದು ತಪ್ಪು, ಯಾರೇ ಕಾನೂನು ಬದ್ಧವಾಗಿ ನಿಂತ್ಕೊಂಡ್ರೆ ಅವರು ಪ್ರಜಾಪ್ರಭುತ್ವ ಎತ್ತಿ ಹಿಡಿಯೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ದಟ್ ಈಸ್ ಅ ಮೋರ್ ಬ್ಯಾಲೆನ್ಸ್ಡ್ ಔಟ್ಲುಕ್ ಇನ್ಸ್ಟೆಡ್ ಆಫ್ ಟಾರ್ಗೆಟಿಂಗ್ ಎನಿ ಒನ್ ಆರ್ಗನೈಸೇಷನ್ ಅಂತ ಹೇಳ್ಬೋದು.